ರೀಸೆಂಟ್ ಆಗಿ ದುನಿಯಾ ವಿಜಯ್ ಅವರ ಈಗಿನ ವಿಜಯ್ ಕುಮಾರ್ ಅವರ ಕಂಬ್ಯಾಕ್ನ ನೋಡಿ ತಲೆಗೆ ಬಂದದ್ದು ಒಂದೇ. ಈ ರೀತಿ ಇದೇ ಸ್ಥಿತಿಯಲ್ಲಿ ಇರುವಂಥ ಆ್ಯಕ್ಟರ್ಸ್ಗೂ ಕೂಡ ಇನ್ನೊಂದು ಚಾನ್ಸ್ ಇದೆಯಾ ವಾಪಸ್ ಬರೋದಕ್ಕೆ ಅಂತ. ಬಿಕಾಸ್ ವಿಜಯ್ ಅವರೇ ಹೇಳಿರೋ ಹಾಗೆ ಅವರನ್ನು ಆಡಿಯನ್ಸ್ ಆಗಲಿ ಅಥವಾ ಇಂಡಸ್ಟ್ರಿ ಆಗಲಿ ಆಲ್ರೆಡಿ ಇಗ್ನೋರ್ ಮಾಡಿತ್ತು. ಇನ್ನು ಮುಗೀತು ಇವರ ಕೆರಿಯರ್ ಅನ್ನೋ ಥರ, ಸ್ಪೆಷಲಿ ಆ್ಯಸ್ ಅ ಹೀರೋ ಆಗಿ. ಬಟ್ ಆ ಟೈಮಲ್ಲಿ ಸಲಗ ಬರುತ್ತೆ, ಅದು ಕೂಡ ಅವರೇ ಟೀಮ್ ಕಟ್ಕೊಂಡು ಅವರೇ ಬರ್ಕೊಂಡು ಅವರೇ ಡೈರೆಕ್ಷನ್ ಮಾಡಿ ತಂದಂಥ ಸಿನಿಮಾ. ಆ್ಯಂಡ್ ಜೊತೆಗೆ ಕ್ಲಾಶ್ ಕೂಡ ಆಗಿತ್ತು ಕೋಟಿಗೊಬ್ಬ 3 ಜೊತೆ. ಬಟ್ ಅಂಥ ಸಮಯದಲ್ಲಿ ಎದ್ದಂಥ ಸಿನಿಮಾ ಇಟ್ ವಾಸ್ ಅ ಮೆಮೊರಬಲ್ ಕಮ್ಬ್ಯಾಕ್ ಅವರಿಗೆ ಅಂತ ಹೇಳ್ಬೋದು. ಅದನ್ನು ಈಗಿನ ಭೀಮಾ ಮೂಲಕ ಕಂಟಿನ್ಯೂ ಮಾಡಿದ್ದಾರೆ ಕೂಡ. ಅಂತೂ ತಮ್ಮ ಪ್ಲೇಸ್ಗೆ ತಾವು ವಾಪಸ್ ಬಂದರು ಅಂತ ಹೇಳ್ಬೋದು ಒಂದಷ್ಟರ ಮಟ್ಟಿಗೆ. ಸೊ ಇವರ ರೀತಿಯೇ ಇದ್ದಂಥ ಈಗಲೂ ಇರೋ ಅಂಥ ಆ್ಯಕ್ಟರ್ಸ್ ಅಷ್ಟೇ ಜನ ಇದ್ದಾರೆ. ಒಂದು ಸಮಯದಲ್ಲಿ ಹಿಟ್ಗಳನ್ನು ಕೊಟ್ಟು ಬ್ಯುಸಿ ಇದ್ದಂಥವರು ಈಗ ತಮ್ಮ ಪ್ಲೇಸಿಂದ ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಒಂದಷ್ಟು ಜನ ಕಮ್ಬ್ಯಾಕ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಹೊಸಬರು ಕೂಡ ಇದ್ದಾರೆ. ಇನ್ನೊಂದಷ್ಟು ಜನ ಇನ್ನೂ ಅನೌನ್ಸ್ ಮಾಡಿಲ್ಲ ತಮ್ಮ ಪ್ರಾಜೆಕ್ಟ್ಗಳನ್ನು. ಸೊ ಅಂಥ ಎಲ್ಲ ಹೀರೋಗಳ ಬಗ್ಗೆನೇ ಇವತ್ತಿನ ವಿಡಿಯೋ. ಮುನ್ನುಡಿ ಆಗಿದೆ, ಶುರು ಮಾಡೋಣ. ನಂಬರ್ 1, ನೀನಾಸಂ ಸತೀಶ್ ಅವರು ಅವರದ್ದೇ ಆದ ಒಂದು ಹೆಸರನ್ನು ಪಡ್ಕೊಂಡಿದ್ರು. ಡ್ರಾಮಾ, ನಂತರ ಲೂಸಿಯಾ, ಲವ್ ಇನ್ ಮಂಡ್ಯ, ಕ್ವಾಟ್ಲೆ ಸತೀಸ, ಹೀಗೆ ಅವರದ್ದೇ ರೀತಿಯ ಸಿನಿಮಾಗಳು ಅವು ಎಲ್ಲರನ್ನ ತಲುಪ್ತಾ ಇದ್ವು ಅನ್ನೋದಕ್ಕಿಂತ ಅವರಿಗೆ ಆದಂಥ ಒಂದು ಸಣ್ಣ ಹೆಸರನ್ನು ತಂದುಕೊಟ್ಟಿದ್ವು. ನಂತರ ಅವರದ್ದೇ ಪ್ರೊಡಕ್ಷನಲ್ಲಿ ರಾಕೆಟ್ ಅನ್ನೋ ಸಿನಿಮಾನ ಲಾಂಚ್ ಮಾಡಿದ್ರು. ಅಲ್ಲಿ ಪುನೀತ್ ಅವರು ಹಾಡು ಹೇಳಿದರು, ಐಶಾನಿ ಶೆಟ್ಟಿ ಅವರು, ಈ ಕಡೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ. ಸೊ ಸಿನಿಮಾ ಒಂದಷ್ಟರ ಮಟ್ಟಿಗೆ ಸದ್ದನ್ನು ಮಾಡಿತ್ತು. ಯಾವಾಗಪ್ಪ ರಾಕೆಟ್ ಅಂತ ಎಲ್ಲ ಕೇಳೋ ಹಾಗೆ ಅವರೇ ಒಂದು ಪ್ರೋಮೋವನ್ನು ಬಿಟ್ಟಿದ್ರು ಕೂಡ. ಬಟ್ ಸಿನಿಮಾ ರಿಲೀಸ್ ಆದ ನಂತರ ಅಷ್ಟು ಪ್ರಶಂಸೆಯನ್ನು ಪಡ್ಕೊಳ್ಳಿಲ್ಲ. ಐ ಫೀಲ್ ಅಲ್ಲಿಂದ ಸತೀಶ್ ಅವರು ಸ್ವಲ್ಪ ಸೈಲೆಂಟ್ ಆಗಿಬಿಟ್ರು ಸಿನಿಮಾಗಳ ವಿಷಯದಲ್ಲಿ ಅಂತ. ಸಿನಿಮಾಗಳು ಅನೌನ್ಸ್ ಆದವು, ಬಟ್ ಬರೋದಕ್ಕೆ ತುಂಬ ಲೇಟ್ ಆದವು. ನಂತರ 2018ರಲ್ಲಿ ಅಯೋಗ್ಯ ಸಿನಿಮಾದ ಮೂಲಕ ವಾಪಸ್ ಬಂದರು. ಅದು ಒಂದಷ್ಟರ ಮಟ್ಟಿಗೆ ಸದ್ದನ್ನು ಮಾಡ್ತು. ಕಮರ್ಷಿಯಲಿ ಒಂದು ಜಾಗದಲ್ಲಿ ಅವರನ್ನು ತಂದು ನಿಲ್ಲಿಸ್ತು. ಇನ್ನು ಇಲ್ಲಿಂದ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬರ್ಬೋದು ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಮತ್ತೆ ಸಿನಿಮಾಗಳು ಬರಲಿಲ್ಲ. ಎಷ್ಟೊಂದು ಸಿನಿಮಾಗಳು ಅನೌನ್ಸ್ ಆದವು, ಬಟ್ ಯಾವ ಹೆಸರನ್ನು ಮಾಡಲಿಲ್ಲ. ಒಂದಷ್ಟು ರಿಲೀಸ್ ಆಗಲಿಲ್ಲ, ಆಗಿದ್ದವು ಕಣ್ಣಿಗೆ ಕಾಣಲಿಲ್ಲ. OTTಲಿ ರಿಲೀಸ್ ಆದಂಥ ಡಿಯರ್ ವಿಕ್ರಮ್, ಹಾಗೆ ಥಿಯೇಟ್ರ್ನಲ್ಲಿ ಬಂದಂಥ ಪೆಟ್ರೋಮ್ಯಾಕ್ಸ್, ಮ್ಯಾಟ್ನಿ, ಎಲ್ಲದರದ್ದು ಅದೇ ಕಥೆ. ಹಾಗೆಯೇ ಈ ಗ್ಯಾಪಲ್ಲಿ ಅಶೋಕ ಬ್ಲೇಡ್ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿದರು, ಬಟ್ ಅದು ಕೂಡ ಹಿಂದೆ ಹೋಯ್ತು. ಸೊ ಹೀಗೆ ಅವರ ಕೆರಿಯರ್ ಒಂದು ಬ್ಯಾಕ್ ಫುಟ್ಟಲ್ಲಿ ನಿಂತ್ಕೊಳ್ತು ಅಂತ ಹೇಳ್ಬೋದು. ಬಟ್ ಈಗ ಅಂತೂ ಮತ್ತೆ ಬಂದಿದ್ದಾರೆ. ಎಲ್ಲರೂ ಮಾಡ್ತಾ ಇರೋ ಹಾಗೆ ಅವರು ಕೂಡ ಪಾರ್ಟ್ 2ನ ಹಿಂದೆ ಹೋಗಿದ್ದಾರೆ, ಅಯೋಗ್ಯ 2. ಇದನ್ನು ಸ್ವಲ್ಪ ಕಣ್ಣಿಗೆ ಕಾಣೋ ಹಾಗೆ ಅನೌನ್ಸ್ ಮಾಡಿದರು. ಅದು ಸದ್ದನ್ನು ಮಾಡ್ತು ಆ್ಯಂಡ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಆಲ್ಮೋಸ್ಟ್ ಜೂನ್ ಆ್ಯಂಡ್ ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಉಪಾಧ್ಯಕ್ಷದ ಸಕ್ಸಸ್ನಿಂದ ಇವರಿಗೆ ಕಾನ್ಫಿಡೆನ್ಸ್ ಬಂತು ಅಂತ ಅಂದ್ಕೊಳ್ತೀನಿ. ಅದೇ ಕಥೆ ಇಲ್ಲಿ ಮುಂದುವರಿತಾ ಇದೆ, ನೋಡಬೇಕು ಹೇಗಿರುತ್ತೆ ಅದು ಅಂತ. ಸೊ ಈ ಸಿನಿಮಾ ಹಾಗೆ ಅದರ ನಂತರ ಬರೋ ಸಿನಿಮಾಗಳಿಂದ ಸತೀಶ್ ಅವರು ಮತ್ತೆ ತಮ್ಮದೇ ಆದ ಒಂದು ಜಾಗವನ್ನು ಮಾಡ್ಕೊಳ್ತಾರ ಇಂಡಸ್ಟ್ರಿನಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ನಂಬರ್ 2, ನಿಖಿಲ್ ಕುಮಾರಸ್ವಾಮಿ. ಒನ್ ಆಫ್ ದ ಬಿಗ್ಗೆಸ್ಟ್ ಲಾಂಚ್ ಇವರದ್ದು ಇಂಡಸ್ಟ್ರಿನಲ್ಲಿ. ಅದು ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಅವ್ರಿಗೂ ಗೊತ್ತಿರುತ್ತೆ. ಜಾಗ್ವಾರ್ ಹೆವಿ ಸದ್ದನ್ನು ಮಾಡಿತ್ತು. ಆಗಿನ ಟೈಮ್ನಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಮಾಡ್ತಿದ್ದಂಥ ಸಿನಿಮಾಗಳಿಗೆ ಒಂದು ಪ್ಯಾಟರ್ನ್ ಅಂತ ಇತ್ತು. ಒಂದು ರೀತಿಯ ಕ್ವಾಲಿಟಿಯಲ್ಲಿ ಕಾಣೋದು, ಹಾಡುಗಳ ವಿಷಯದಲ್ಲೇ ಆಗಲಿ ಅಥವಾ ಫ್ಯಾಮಿಲಿಗಳನ್ನು ತೋರಿಸೋ ರೀತಿಯಲ್ಲೇ ಆಗಲಿ. ಸೊ ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಈ ವಿಜಿಲ್ಯಾಂಟೆ ರೀತಿ ಕಾನ್ಸೆಪ್ಟ್ ತಗೊಂಡು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸಿನಿಮಾನ ತೆಗೆದಿದ್ರು. ಒಂದು ಪರ್ಫೆಕ್ಟ್ ಲಾಂಚ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಆ್ಯಂಡ್ ಮೇನ್ಲಿ ನಿಖಿಲ್ ಅವರ ಪ್ರಿಪರೇಷನ್, ತಕ್ಕಮಟ್ಟಿನ ಡ್ಯಾನ್ಸ್, ಆ್ಯಕ್ಷನ್, ಡೈಲಾಗ್ ಡೆಲಿವರಿ ಬರ್ತಾ ಬೆಟರ್ ಆಯಿತು. ಸೊ ಓಕೆ, ಬ್ಯಾಕ್ಗ್ರೌಂಡ್ ಇದ್ದು ಬರ್ತಾ ಇದ್ರು ಕೂಡ ಈ ಅವಕಾಶವನ್ನು ಅವರು ಗ್ರ್ಯಾಂಟೆಡ್ ಆಗಿ ತಗೊಂಡಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ನಂತರ ಸೀತಾರಾಮ ಕಲ್ಯಾಣ ಅನ್ನೋ ಒಂದು ಸಿನಿಮಾ, ಅದು ಕೂಡ ಸೇಮ್ ಪ್ಯಾಟರ್ನಲ್ಲಿ ಬಂದಂಥ ಸಿನಿಮಾ. ಸಖತ್ ಸದ್ದನ್ನು ಮಾಡ್ತು. ಸ್ಪೆಷಲಿ ಹಾಡುಗಳಿಂದ ಅತಿ ಹೆಚ್ಚು ಸಾರಿ ಟಿ ವಿಲಿ ಬರುವಂಥ ಸಿನಿಮಾ ಅನಿಸುತ್ತೆ ಅದು. ವೀಕೆಂಡಲ್ಲಿ ಯಾವಾಗಲೂ ಟಿ ವಿ ಹಾಕಿದ್ರು ಆ ಲಿಸ್ಟಲ್ಲಿ ಅದು ಇದ್ದೇ ಇರುತ್ತೆ. ಸೊ ಹಲವು ಜನಕ್ಕೆ, ಸ್ಪೆಷಲಿ ನನಗೆ, ಇವರು ಕಮರ್ಷಿಯಲಿ ಒಬ್ಬ ಒಳ್ಳೆ ಕ್ರೌಡ್ ಪುಲ್ಲರ್ ಆಗ್ಬೋದು, ಆ ರೀತಿಯ ಕ್ವಾಲಿಟೀಸ್ ಇವ್ರ ಹತ್ರ ಇದೆ ಅಂತ ಅನಿಸಿತ್ತು. ನಾನು ಅದನ್ನು ಹಲವು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೆ ಕೂಡ. ಅವರು ಸುಮ್ಮನೆ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರಬೇಕು, ಇಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಬಟ್ ಮುಂದೆ ಆಗಿದ್ದು ಅವರ ಕೈಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ರಾಜಕೀಯಕ್ಕೆ ಇಳಿದ್ರು, ಅಲ್ಲಿ ಸಕ್ಸಸ್ ಸಿಗಲಿಲ್ಲ, ಗ್ಯಾಪ್ ಆಯಿತು. ನಂತರ ರೈಡರ್ ಅನ್ನೋ ಸಿನಿಮಾ ಬಂತು. ಆ ಗ್ಯಾಪ್ ಆಗಿದ್ದಕ್ಕೆ ಅದಕ್ಕೆ ಅಂಥ ಅಟೆನ್ಷನ್ ಕೂಡ ಸಿಗಲಿಲ್ಲ. ಮತ್ತೆ ಪೊಲಿಟಿಕ್ಸ್ಗೆ ಹೋದರು, ಮತ್ತೆ ಅದೇ ಆಯಿತು. 2 ಸಿನಿಮಾ ಅನೌನ್ಸ್ ಮಾಡಿದ್ರು. ಲೈಕಾ ಪ್ರೊಡಕ್ಷನ್ಸ್ ಅವರ ಜೊತೆ ಒಂದು, ದುನಿಯಾ ವಿಜಯ್ ಅವರು ಕೂಡ ಅಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಅಗೇನ್ ಈ ಸೈಕಲ್ ಮತ್ತೊಮ್ಮೆ ಶುರು ಆಯಿತು, ಮತ್ತೆ ಅದೇ ರಿಸಲ್ಟ್ ಬಂತು ಇವರಿಗೆ. ಸೊ ಈಗ ಅವರು ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ಆ ಹೋಲ್ಡ್ ಅನ್ನೋದನ್ನು ಕಳ್ಕೊಂಡ್ರು. ಈಗ ಅವರ ಮುಂದಿನ ನಿಲುವು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಪರ್ಸ್ನಲಿ ನಾನು ಯಾವಾಗಲೂ ಹೇಳೋ ಹಾಗೆ ಅವರು ಸಿನಿಮಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಒಂದು ಜಾಗ ಅಂತ, ಒಂದು ಹೆಸರು ಅಂತ ಅವರು ಮಾಡ್ಕೊಳ್ಬೋದು. ಬಿಕಾಸ್ ಇಲ್ಲಿ ಆ ಪ್ಲೇಸ್ ಕೂಡ ಇದೆ, ಆ ಎಂಪ್ಟಿನೆಸ್ ಇದೆ. ವಿ ನೀಡ್ ಹೀರೋಸ್, ಅದರಲ್ಲೂ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳನ್ನು ತರುವಂಥ ಹೀರೋ. ಸೊ ಲೆಟ್ಸ್ ಸಿ 2025ರಲ್ಲಿ ಅವರೇನು ಮಾಡ್ತಾರೆ,
ಅವರಿಂದ ಏನು ಅಪ್ಡೇಟ್ ಬರುತ್ತೆ ಅಂತ. ನಂಬರ್ 3 ರಿಷಿ. 2017ರಲ್ಲಿ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಗುರ್ಸ್ಕೊಂಡ್ರು. ಧಾರಾವಾಹಿನಲ್ಲಿ ಕಾಣಿಸ್ಕೊಂಡು ನಂತರ ಆಪರೇಷನ್ ಅಲಮೇಲಮ್ಮದಿಂದ ಸಖತ್ ಪ್ರಶಂಸೆಯನ್ನು ಪಡ್ಕೊಂಡ್ರು. ಸಿನಿಮಾ ಟೀಮ್ ಬಿಟ್ಟಂತ ಮೊದಲ ಪ್ರೋಮೋನಲ್ಲಿ ತಮ್ಮ ಎಕ್ಸ್ಪ್ರೆಷನ್ಸ್ನಿಂದ, ತಮ್ಮ ಡೈಲಾಗ್ ಡೆಲಿವರಿಯಿಂದ, ಹಾಗೆ ಆ ಕಾಮಿಡಿ ಟೈಮ್ನಿಂದ ಎಲ್ಲರಿಗೂ ಇಷ್ಟ ಆಗಿದ್ರು. ಸುನಿ ಅವರ ಕಡೆಯಿಂದ ಮತ್ತೊಬ್ಬ ಪ್ರಾಮಿಸಿಂಗ್ ಟ್ಯಾಲೆಂಟ್ನ ಇಂಟ್ರೊಡಕ್ಷನ್ ಆಗ್ತಾ ಇದೆ ಅಂತ ಅನಿಸಿತ್ತು ಕೂಡ. ಸಿನಿಮಾ ಕೂಡ ಹಾಗೆ ಇತ್ತು, ಒಂದು ಡಿಫ್ರೆಂಟ್ ಥ್ರಿಲ್ಲರ್. ಅದರಲ್ಲಿ ಕಾಮಿಡಿ, ಸ್ಪೆಷಲಿ ಇವರ ಎಕ್ಸ್ಪ್ರೆಷನ್ಸ್, ಇವರ ಬಾಡಿ ಲ್ಯಾಂಗ್ವೇಜ್ ನೀಟಾಗಿ ಹೊಂದಿತ್ತು. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಿದ್ರು ಆ ಪಾತ್ರನ. ನಂತರ ಬಂದದ್ದು ಕವಲುದಾರಿ. ಕಂಪ್ಲೀಟ್ಲಿ ಅಪೋಸಿಟ್ ಪಾತ್ರ, ತುಂಬ ಸಟಲ್ ಆಗಿ ಇರಬೇಕಾದಂಥ ಪಾತ್ರ, ಸ್ವಲ್ಪ ಕನ್ಫ್ಯೂಷನಲ್ಲಿ ಇರುತ್ತೆ ಕೂಡ ಅದು. ಇಲ್ಲಿ ಅನಂತ್ನಾಗ್ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇದ್ದರೂ ಕೂಡ ಇವರಿಗೆ ಇದ್ದಂಥ ಪಾತ್ರನ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು. ಸೊ ಇಲ್ಲಿಂದ ಎಸ್ಟಾಬ್ಲಿಷ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಂತರ ಅದಾಗಲಿಲ್ಲ. ಮಧ್ಯೆ ಬಂದಂಥ ಕೋವಿಡ್ ಕೂಡ ಇವರಿಗೆ ಹೊಡೆತ ಕೊಟ್ಟಿದೆ ಡೆಫಿನೆಟ್ಲಿ. ಹಾಗಾಗಿನೇ 2 ಸಿನಿಮಾಗಳು ಸದ್ದಿಲ್ದೇ ಬಂದು ಹೋಗಬೇಕಾಯಿತು. ಆ್ಯಂಡ್ ಪ್ರೇಕ್ಷಕರು ಕೂಡ ಅವರಿಂದ ದೂರ ಉಳಿದ್ರು. ಈಗ ಸದ್ಯಕ್ಕೆ ತೆಲುಗುನಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿದ್ರು. ಶೈತಾನ್ ಅಂತ ಒಂದು ವೆಬ್ ಸೀರೀಸ್ ಕೂಡ ಬಂತು. ಬಟ್ ಇಲ್ಲಿ ಆ ಹೋಲ್ಡ್ ಆಗಲಿ, ಆ ಅಟೆನ್ಷನ್ ಆಗಲಿ ಇವರಿಗೆ ವಾಪಸ್ ಬಂದಿಲ್ಲ. ಈಗ ಬರ್ತಿರೋವಂಥ ಸಿನಿಮಾ ರುದ್ರಗರುಡ ಪುರಾಣ. ಮತ್ತೆ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಥ್ರಿಲ್ಲರ್ ಅಂತ ಅನಿಸುತ್ತೆ. ಇದೇ ಜನವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಈಗ ಎಸ್ಟಾಬ್ಲಿಷ್ ಆಗೋದು ಸೆಕೆಂಡ್ರಿ, ಬಟ್ ಮೊದಲು ಅವರಿಗೆ ಅಟೆನ್ಷನ್ ಏನು ಸಿಕ್ಕಿತ್ತು ಅದು ಅವರಿಗೆ ವಾಪಸ್ ಸಿಗುತ್ತಾ, ಸಿಗೋ ಹಾಗೆ ಅವರು ಆ್ಯಕ್ಟಿವ್ ಆಗಿ ಇರ್ತಾರ, ಆ ರೀತಿಯ ಪಾತ್ರಗಳಿರುವಂಥ ಸಿನಿಮಾಗಳು ಅವರಿಗೆ ಸಿಗತ್ವಾ ಅಂತ ನೋಡಬೇಕಿದೆ. ನಂಬರ್ 4 ಪ್ರೇಮ್. ನೆನಪಿರಲಿ, ಪ್ರೇಮ್ ಕಂಪ್ಯಾರಿಟಿವ್ಲಿ ಇವರು ತುಂಬ ಸಕ್ಸಸ್ಸನ್ನು ನೋಡಿದ್ದಾರೆ. ಅವರನ್ನು ಅವರು ಒಬ್ಬ ಸಕ್ಸಸ್ಫುಲ್ ಹೀರೋ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಗೆದ್ದಿವೆ. ಸೊ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಂಥವ್ರು. ಬಟ್ ನಂತರ ಸ್ಪೆಷಲಿ ಚಾರ್ಮಿನಾರ್ 2013ರಲ್ಲಿ ಬಂದಂಥ ಸಿನಿಮಾ, ಅದಾದ ನಂತರ ಅವರು ಹಿಂದೆ ಉಳಿದ್ಬಿಟ್ರು. ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಬಂದಿಲ್ಲ, ಆ್ಯಂಡ್ ಬಂದವು ಕೂಡ ಹಿಟ್ ಆಗಿಲ್ಲ. ಈವನ್ ಬಾಹುಬಲಿ, KGF ಅಂತ ಯಾವಾಗ ಸಿನಿಮಾಗಳು ಹ್ಯೂಜ್ ಅನ್ಸೋದಕ್ಕೆ ಶುರು ಆದವು, ಸಿನಿಮಾಗಳ ಮೇಕಿಂಗ್ ಚೇಂಜ್ ಆಯಿತು ಅಂತಾರಲ್ಲ, ಅದಕ್ಕಿಂತ ಮುಂಚೆನೇ ಅವರು ಹಿಂದೆ ಹೋಗಿದ್ರು. ಮಧ್ಯದಲ್ಲಿ ಅಂದರೆ 2017ರಲ್ಲಿ ಚೌಕ ಬಂತು. ಅಲ್ಲಿ ಒಂಚೂರು ಮತ್ತೆ ಅಟೆನ್ಷನ್ ಸಿಕ್ತು. ಪ್ರೇಮ್ ಇದ್ದಾರೆ ಅನ್ನೋದು ಮತ್ತೆ ನೆನಪಿಗೆ ಬಂದ ಹಾಗೆ. ಬಟ್ ನಂತರ ಮತ್ತದೇ ಸೈಲೆನ್ಸ್. 2021ರಲ್ಲಿ ಬಂದಂಥ ಪ್ರೇಮಂ ಪೂಜ್ಯಂ ಸದನ ಮಾಡ್ತು, ಸ್ಪೆಷಲಿ ಹಾಡುಗಳಿಂದ. ಆ್ಯಕ್ಚುಲಿ ಆ ಸಿನಿಮಾದ ಒಂದೊಂದು ಫ್ರೇಮ್ ಕೂಡ ಸಖತ್ತಾಗಿದ್ವು. ವಿಜುವಲಿ ಸಿನಿಮಾ ತುಂಬ ಚೆನ್ನಾಗಿ ಕಾಣುತ್ತೆ ಈಗಿನ ಮಟ್ಟಿಗೂ ಕೂಡ. ಆ ಕಲರ್ಸ್, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು. ಫ್ಲಾಸ್ ಅಂತ ಇದ್ರೂ ಕೂಡ ಪರ್ಸ್ನಲಿ ಸಿನಿಮಾ ಇಷ್ಟ ಆಗಿತ್ತು ತಕ್ಕ ಮಟ್ಟಿಗೆ. ಬಟ್ ಹಲವರಿಗೆ ಸಿನಿಮಾ ಅಂತ ಹಿಡಿಸಿರಲಿಲ್ಲ. ಸೊ ಮಿಕ್ಸ್ಡ್ ಒಪಿನಿಯನ್ ಬಂತು ಸಿನಿಮಾಗೆ, ಆ್ಯಂಡ್ ಹೆಚ್ಚು ನೆಗೆಟಿವ್ ಕಡೆಗೂ ಹೋಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ಸಿನಿಮಾ ಅಂಥ ಒಳ್ಳೆ ರನ್ನ ಪಡ್ಕೊಳ್ಳಿಲ್ಲ. ಈ ಕಡೆ OTTನಲ್ಲೂ ರಿಲೀಸ್ ಆಗಲಿಲ್ಲ. ತುಂಬ ಜನ ಈಗಲೂ ಕೇಳ್ತಾ ಇರ್ತಾರೆ ಎಲ್ಲಿದೆ ಸಿನಿಮಾ ಅಂತ. ಆ್ಯಂಡ್ ದೆನ್ ಆ ಸಿನಿಮಾದಿಂದ 2021ರಿಂದ ಮತ್ತೆಲ್ಲೂ ಕಂಡಿಲ್ಲ ಪ್ರೇಮ್ ಅವರು. ಅಪ್ಪ ಐ ಲವ್ ಯು ಅಂತ ಒಂದು ಸಿನಿಮಾ ಇತ್ತು, ಅದು ಅಷ್ಟೇ. ಸೊ ಹಿಂದೆ ಉಳ್ಕೊಂಡವರು ಒಂದು ಕಂಬ್ಯಾಕ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದೇ ನಿಟ್ಟಿನಲ್ಲಿ ಪ್ರೇಮ್ ಕುಮಾರ್ 28 ಅಂತ ಒಂದು ಸಿನಿಮಾ ಅನೌನ್ಸ್ ಆಯಿತು. ಅಲ್ಲಿ ಪ್ರೇಮ್ 2.0 ಅಂತ ಹೇಳ್ಕೊಂಡಿದ್ರು ಕೂಡ. ಬಟ್ ಅದರ ಬಗ್ಗೆನೂ ಇನ್ನೂ ಇನ್ಫಾರ್ಮೇಷನ್ ಹೊರಗೆ ಬಂದಿಲ್ಲ. ಈಗಲೂ ಅವರು ಸ್ಟಿಲ್ ಯಂಗ್ ಆಗಿ ಕಾಣ್ತಾರೆ, ಆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅವರಿಗೆ ಎಬಿಲಿಟೀಸ್ ಅಂತೂ ಇದೆ. ಬಟ್ ಆ ಕಂಬ್ಯಾಕ್ ಆಗತ್ತಾ, ಮತ್ತೆ ಒಂದು ಜಾಗವನ್ನು ಪಡ್ಕೊಳ್ತಾರ ಅಂತ ನೋಡಬೇಕಿದೆ. ನಂಬರ್ 5 ಲೂಸ್ ಮಾದ ಯೋಗೇಶ್. ಒಂದು ಟೈಮಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಮಾಡ್ತಿದ್ದಂಥ, ಲೈನಪ್ನಲ್ಲಿ ಇಟ್ಕೊಂಡಿದ್ದಂಥ ನಟ. ಆಲ್ಮೋಸ್ಟ್ 3 ವರ್ಷ ಇವರು 3 ಸಿನಿಮಾಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ರೀತಿ ಡಿಮ್ಯಾಂಡ್ ಇತ್ತು. ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಡೈಲಾಗ್ ಡೆಲಿವರಿ, ಈ ಕಡೆ ಅವರ ಡ್ಯಾನ್ಸ್, ಸೊ ಎಲ್ಲ ಒಂದು ರೀತಿಯಲ್ಲಿ ವರ್ಕ್ ಆಗಿದ್ವು ಆಡಿಯನ್ಸ್ಗೆ. ಇವರಿಗೆ ಇವರದ್ದೇ ಆದಂಥ ಆಡಿಯನ್ಸ್ ಇದ್ದರು. ಮಧ್ಯದಲ್ಲಿ ಬಂದಂಥ ಹುಡುಗರು ಸಿನಿಮಾದಿಂದ ಅದು ಇನ್ನೂ ಹೆಚ್ಚಾಗಿತ್ತು. ನಂತರ ಸಿದ್ಲಿಂಗು ಬಂತು, ಮತ್ತು ಈಗೇನು ಯಾರೇ ಕೂಗಾಡಲಿ ಬಂತು. ಸೊ ಒಂದು ಒಳ್ಳೆ ಪ್ಲೇಸಲ್ಲಿ ಇದ್ದಂಥವ್ರು. ಬಟ್ ಅದನ್ನು ಹಾಗೆ ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಒಂದು ಒಳ್ಳೆ ಹಿಟ್ ಅಂತ ಸಿಕ್ಕಿಲ್ಲ. ಸಿನಿಮಾಗಳು ಬರ್ತಾನೆ ಇದ್ದರೂ ಕೂಡ 2021ರಿಂದ ಅಂದರೆ ಹೆಡ್ ಬುಷ್ ಸಿನಿಮಾದಿಂದ ಕೇಮಿಯೋ ರೋಲ್ಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ಕಡೆ ಬ್ಯಾಚುಲರ್ ಪಾರ್ಟಿಲಿ ಅವಕಾಶ ಸಿಕ್ತು ರಿಷಬ್ ಶೆಟ್ಟಿ ಅವರು ಬಿಟ್ಟಿದ್ದಕ್ಕೆ. ನಂತರ ವಿನಯ್ ರಾಜ್ಕುಮಾರ್ ಅವರ ಗ್ರಾಮಾಯಣದಲ್ಲಿ ಒಂದು ರೋಲ್ನ ಮಾಡ್ತಾ ಇದ್ದಾರೆ ಅನ್ನೋ ಅನೌನ್ಸ್ಮೆಂಟ್ ಕೂಡ ಬಂತು. ಆ್ಯಂಡ್ ಅದರ ಜೊತೆಗೇ ರೋಸಿ ಆ್ಯಂಡ್ ಸಿದ್ಲಿಂಗು 2 ಅನೌನ್ಸ್ ಆದವು ಕೂಡ. ಸೊ ಫೈನಲಿ ಅವರು ಈ ಕಡೆ ಬರ್ತಾ ಇದ್ದಾರೆ ವಾಪಸ್ ಅಂತ ಅನ್ನಿಸ್ತು. ಈಗ ಸಿದ್ಲಿಂಗು 2 ಶೂಟಿಂಗ್ ಕಂಪ್ಲೀಟ್ ಆಗಿದೆ. 2025ರಲ್ಲಿ ಬರುತ್ತೆ ಸಿನಿಮಾ. ಬಟ್ ಅಗೇನ್ ಎಲ್ಲರಿಗೂ ಕೇಳಿದ ಹಾಗೆ ಇವರು ಕೂಡ ಮತ್ತೆ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರ, ಒಂದು ಜಾಗ ಅಂತ ಪಡ್ಕೊಳ್ತಾರ, ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿ ಇರ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ. ನಂಬರ್ 6 ದಿಗಂತ್. ದಿಗಂತ್ ಅವರದ್ದು ಕೂಡ ಒಂಥರ ಯೋಗೇಶ್ ಅವರ ರೀತಿಯ ಕೆರಿಯರೇನೆ. ಎಂಟ್ರಿನಲ್ಲೇ ಹೆವಿ ಹೆಸರು ಸಿಕ್ತು, ಸಕ್ಸಸ್ ಸಿಕ್ತು, ಒಂದು ಅಭಿಮಾನಿ ಬಳಗ ಅಂತಾನೂ ಪಡ್ಕೊಂಡ್ರು. 2007ರಲ್ಲಿ ಮುಂಗಾರು ಮಳೆ, 8ರಲ್ಲಿ ಗಾಳಿಪಟ, 9 ಮನಸಾರೆ, 10 ಪಂಚರಂಗಿ. ಆ್ಯಂಡ್ ಆ ವರ್ಷಗಳಲ್ಲೇನೆ ಆಲ್ಮೋಸ್ಟ್ 3 ಸಿನಿಮಾ ರಿಲೀಸ್ ಆಗಿದ್ದಾವೆ. ಸೊ ತುಂಬ ಡಿಮ್ಯಾಂಡಲ್ಲಿ ಇದ್ದಂಥ ನಟ. ಆಮೇಲೂ ಕೂಡ 2017ರ ತನಕ
2 ಸಿನಿಮಾ ಮಿನಿಮಮ್ ಆಗಿ ರಿಲೀಸ್ ಆಗ್ತಾ ಇದ್ವು, ಬಟ್ ಅದರಲ್ಲಿ ಯಾವುದು ಕೂಡ ಅಂಥ ಸದ್ದನ್ನು ಮಾಡ್ತಿರ್ಲಿಲ್ಲ. ಈ ಕಡೆ ಬಾಲಿವುಡ್ಗೂ ಹೋಗಿ ಬಂದರು. 2017ರಲ್ಲಿ ಚೌಕ, 18ರಲ್ಲಿ ಕಥೆಯೊಂದು ಶುರುವಾಗಿದೆ. ಹಾಗೆಯೇ 2021ರಲ್ಲಿ ಯುವರತ್ನದಲ್ಲಿ ಒಂದು ಪಾತ್ರವನ್ನು ಮಾಡಿದರು. ಅಲ್ಲಿಂದ ಈ ಥರದ ಪಾತ್ರಗಳಿಗೂ ಓಪನ್ ಆಗಿದ್ದೀನಿ ಅನ್ನೋ ಒಂದು ಮೆಸೇಜನ್ನು ಕಳಿಸಿದ್ರು ಅಂತ ಅನಿಸುತ್ತೆ. 2022ರಲ್ಲಿ ಗಾಳಿಪಟ 2 ಬಂತು. ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಿತ್ತು ಎಲ್ರಿಗೂ. ಒಂದಷ್ಟು ದುಡ್ಡನ್ನು ಮಾಡಿದರೂ ಸಹ ಸಿನಿಮಾ ಅಂತ ಕ್ರೇಜನ್ನು ಹುಟ್ಟುಹಾಕಲಿಲ್ಲ. ಬಟ್ ದಿಗಂತ್ ಅವರ ಪಾತ್ರ ಇಷ್ಟ ಆಗಿತ್ತು. ನಂತರ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಲ್ಲಿ ಒಂದು ಸಣ್ಣ ಪಾತ್ರ, ಬ್ಯಾಚುಲರ್ ಪಾರ್ಟಿ, ಈಗ ಬಂದಂಥ ಪೌಡರ್, ನಂತರ ಲಾಫಿಂಗ್ ಬೂದಾದಲ್ಲೂ ಕೂಡ ಒಂದು ಪಾತ್ರ. ಸೊ ಹೀಗೆ ಕಾನ್ಸ್ಟೆಂಟ್ ಆಗಿ ಆ್ಯಕ್ಟಿವ್ ಆಗಿದ್ದಾರೆ, ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಆ ಅಟೆನ್ಷನ್ ಆಗಲಿ, ಆ ಬೇಸ್ ಅಂತ ಏನಿತ್ತು ಅದು ಇಲ್ಲ ಸದ್ಯಕ್ಕೆ. ಈವನ್ ಈಗ ಉತ್ತರಾಖಂಡದಲ್ಲೂ ಕೂಡ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಸಿನಿಮಾಗಳು ಕಮ್ಮಿ ಆಗಿಲ್ಲ, ಬಟ್ ಯಾವುದೂ ಕೂಡ ನೋಟ್ ವರ್ತಿ ಸಿನಿಮಾಗಳಾಗಿಲ್ಲ. ಬರ್ತಾ ಇವೆ, ಹೋಗ್ತಾ ಇವೆ. ಸೊ ಮತ್ತೆ ಅವರು ಅವರಿಗೆ ಆದಂಥ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತಾ ಅನ್ನೋದನ್ನು ನೋಡಬೇಕಿದೆ. ಬಟ್ ಕಂಪ್ಯಾರಿಟಿವ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನಲ್ಲಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ಓಪನ್ ಆಗಿದ್ದಾರೆ ಕೂಡ. ಸೊ ನೋಡಬೇಕಿದೆ ಇವರು ಇನ್ನು ಯಾವ ರೀತಿಯ ಪಾತ್ರಗಳನ್ನು ಮಾಡ್ತಾರೆ ಆ್ಯಂಡ್ ಇವರಿಂದ ಬರೋ ಸಿನಿಮಾಗಳು ಯಾವ ರೀತಿ ಇರತ್ವೆ ಅಂತ. ಇವರೆಲ್ಲರ ಜೊತೆಗೆ ಇನ್ನು ಅಜಯ್ ರಾವ್ ಅವರು ಹಾಗೆ ಶ್ರೀನಗರ ಕಿಟ್ಟಿ ಅವರು ಕೂಡ ಇದ್ದಾರೆ. ಕಿಟ್ಟಿ ಅವರು ಆಲ್ಮೋಸ್ಟ್ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಸಿನಿಮಾಗಳು ಬಂದವು. ಗೌಳಿ ಅನ್ನೋ ಸಿನಿಮಾ ಸ್ವಲ್ಪ ಅಟೆನ್ಷನ್ನ ಪಡ್ಕೊಳ್ತು. ಈ ಕಡೆ ಅವತಾರ ಪುರುಷದಲ್ಲಿ ಕಾಣಿಸ್ಕೊಂಡ್ರು. ಇನ್ನೂ ಒಂದು ಸಿನಿಮಾ ಅನೌನ್ಸ್ ಆಯಿತು, ಬಟ್ ಎಲ್ಲವೂ ಅಂಥ ಸಕ್ಸಸ್ನ ತಂದು ಕೊಡಲಿಲ್ಲ. ಈಗ ಸದ್ಯಕ್ಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಬರ್ತಾ ಇದೆ. ಅದು ಹೇಗಿರುತ್ತೆ, ಏನು ಮಾಡುತ್ತೆ ಗೊತ್ತಿಲ್ಲ. ಹೀರೋ ಆಗಿ ಮುಂದುವರಿದೇ ಇದ್ದರೂ ಸಹ ಇವರನ್ನು ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನಲ್ಲಿ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅವರಲ್ಲಿ. ಇನ್ನು ಅಜಯ್ ರಾವ್ ಅವರು ಕೂಡ ಸ್ವಲ್ಪ ಬ್ಯಾಕ್ ಸ್ಟೆಪ್ನ ತೊಗೊಂಡ್ರು, ಅರ್ಥ ಮಾಡ್ಕೊಂಡ್ರು ಈಗ ಯಾವ ಥರದ ಸಿನಿಮಾ ಬೇಕು ಅನ್ನೋದನ್ನು. ಅದರಿಂದ ಯುದ್ಧಕಾಂಡ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು, ಬಟ್ ಅದು ಲೇಟ್ ಆಗಿದೆ. 2025ರಲ್ಲಿ ಬರ್ಬೋದು, ಲೆಟ್ಸ್ ಸಿ. ಸೊ ಇದಂಥ ಲಿಸ್ಟ್. ಪಾಯಿಂಟ್ ಏನಂದರೆ ನಮಗೆ ಹೆಚ್ಚು ಹೀರೋಗಳು ಬೇಕು, ಅದು ಕೂಡ ಒಂದಷ್ಟು ಜನರನ್ನು ಥಿಯೇಟರ್ಗೆ ಕರೆದುಕೊಂಡು ಬರಬಲ್ಲ ಹೀರೋ, ಬೇರೆ ಬೇರೆ ಥರದ ಸಿನಿಮಾಗಳನ್ನು, ಒಳ್ಳೆ ರೀಜ್ನಲ್ ಸಿನಿಮಾಗಳನ್ನು ಕೊಡಬಲ್ಲ ಹೀರೋ. ಸೊ ಅವರಿದ್ದಾಗ ಇಂಡಸ್ಟ್ರಿ ಬರೀ ಒಂದಷ್ಟು ಜನರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ. ಹೊರಗಡೆ ಎಲ್ಲೂ ಸದ್ದು ಮಾಡಲಿಲ್ಲ ಅಂದರೂ ಸಹ ಇಲ್ಲೇ ನಮ್ಮಲ್ಲೇ ನಮ್ಮ ಪ್ರೇಕ್ಷಕರಿಗೆ ಮಾತ್ರ ಸೀಮಿತವಾಗಿರುವಂಥ ಸಿನಿಮಾಗಳನ್ನು ಕೊಡ್ಬೋದು, ಅವರನ್ನು ಎಂಟರ್ಟೈನ್ ಮಾಡ್ಬೋದು, ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ಬೋದು. ಆ್ಯಂಡ್ ಅದೇನೇ ಇಂಡಸ್ಟ್ರಿಯ ಕಂಟಿನ್ಯೂಸ್ ಪ್ರೊಸೆಸ್ಗೆ ಹೆಲ್ಪ್ ಮಾಡೋದು. ಹಾಗೆ ಆಗಬೇಕು ಅಂದರೆ ಈ ರೀತಿಯ ಹೀರೋಗಳು ಕಮ್ಬ್ಯಾಕ್ ಮಾಡಬೇಕು, ಮತ್ತೆ ತಮ್ಮ ಪ್ಲೇಸ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹೊಸ ರೀತಿಯ ಸಿನಿಮಾಗಳನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಬರಬೇಕು ನಮ್ಮ ಆಡಿಯನ್ಸ್ಗೆ. ಸೊ ಅದು ಆಗಲಿ ಇವರಿಂದ ಅಂತ ಕೇಳ್ಕೊಳ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ನೀವು ಈ ಲಿಸ್ಟಲ್ಲಿ ಯಾರನ್ನು ಸೇರಿಸೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಈ ಲಿಸ್ಟಲ್ಲಿ ಇರೋರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.